ಸಿ ಎಮ್ ಸಾಹೇಬ್ರನ್ನ ಮೀಟ್ ಮಾಡಿದ್ರಿ, ಏನು ಹೇಳಿದರು ಮೇಡಮ್? ಏನು ಸಜೆಷನ್ ಕೊಟ್ಟರು? ಏನಾದ್ರು ಮಾತಾಡಿದ್ರ? ಮಾತಾಡಿದರು. ಅವ್ರಿಗೆ ಆಶ್ಚರ್ಯ ಆಯಿತು, ಇದು ಹೆಂಗೆ ಸಡನ್ನಾಗಿ ಹಿಂಗಾಗಿದೆ ಅಂತ. ತಮಾಷೆಯಲ್ಲಿ ಮಾತಾಡಿದ್ರು. ಹೇಳಿದೆ ಸರಿಗೆ IVF ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಅಂತ ಹೇಳಿದೆ. ಬಟ್ ಸರ್ಕಾರಕ್ಕೂ ನಾನೇನಾದರೂ ಒಂದು ಇದಿಡೋಣ ಅಂತ ಅಂದ್ಕೊಂಡಿದ್ದೀನಿ, ಒಂದು ಸಣ್ಣ ಒಂದು ರಿಕ್ವೆಸ್ಟ್ ಕೊಡೋಣ, ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನಗೆ ಟೈಮ್ ಸಿಗಲಿಲ್ಲ. ರಿಯಲಿ ಹೋಪ್, ಯಾಕಂದರೆ IVF ಸೆಂಟರ್ಸ್ ಎಲ್ಲ ಇರೋದು ಎಲ್ಲ ಖಾಸಗಿ ಸೆಂಟರ್ಸೇ ಇರೋದು. ಇಟ್ ವರ್ಕ್ಸ್ ಔಟ್ ಲಿಟಲ್ ಎಕ್ಸ್ಪೆನ್ಸಿವ್, ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂದರೆ ತೀರಾ ಕೈಗೆ ಎಟಕಲಾರದಿರೋ ಅಂಥ ಅಷ್ಟು ಅಲ್ಲ. ಆದರೂ ಸಹ ತೀರಾ, ಯಾಕಂದರೆ ಹೆಣ್ಣು ಅಂದಮೇಲೆ ಅವಳಿಗೆ ಇಟ್ ಈಸ್ ನಾಟ್ ಅಬೌಟ್ ಅವಳ ಎಕನಾಮಿಕಲ್ ಕಂಡೀಷನ್ ಅಲ್ಲಿ ಬರಲ್ಲ. ಅವಳ ಪ್ರಾಮುಖ್ಯತೆ ಅವಳ ಮನೋಭಾವಗಳಿಗೆ ನಾವು ಕೊಡಬೇಕು, ಅವಳ ಭಾವನೆಗಳಿಗೆ ಕೊಡಬೇಕು. ಹಾಗಾದಾಗ ವಿ ಹ್ಯಾವ್ ಟು ಮೇಕ್ ಇಟ್ ಸ್ವಲ್ಪ ರೀಚಬಲ್ ಆಗೋ ಥರದಲ್ಲಿ ಮಾಡಬೇಕಂತ ಹೇಳಿದ್ರೆ, ಒಂದು ಸರ್ಕಾರದಲ್ಲೂ ಈ ರೀತಿಯಾದಂಥ ಒಂದು ಪ್ರಾವಿಷನ್ ಮಾಡಿದ್ರೆ ಖಂಡಿತವಾಗ್ಲೂ ತುಂಬ ಜನರಿಗೆ ಅದು ಸಹಾಯ ಆಗುತ್ತೆ. ಇದು ಸ್ವಾವಲಂಬಿಯಾಗಿ ಬದುಕ್ತಾ ಇರ್ತಕ್ಕಂಥ ಮಹಿಳೆಯರಿಗೆ ಇದು ಯಾವ ರೀತಿಯಾದಂತಹ ಅನುಕೂಲ ಆಗುತ್ತೆ, ಹೇಗೆ ಮುಂದಿನ ದಿನದಲ್ಲಿ? ಎವ್ರಿ ವುಮನ್ ಲುಕ್ಸ್ ಫಾರ್ ಅ ಪಾರ್ಟ್ನರ್ಶಿಪ್. ಅವಳ ಲೈಫಿಗೆ ಒಬ್ಬ ಸಂಗಾತಿ ಬೇಕು ಅಂತ. ಅದು ಪೆಟ್ಸ್ ಅಂದರೆ ನಾಯಿಯಾಗಿ ನೋಡ್ತೀವ, ಬೆಕ್ಕು ಸಾಕಿ ನೋಡ್ತೀವ. ಕೊನೆಗೆ ನಮಗೆ ಬೆಸ್ಟ್ ಆಫ್ ದಿ ಪಾರ್ಟ್ನರ್ ಅಂತ ಬರೋದು ವೆನ್ ಇಟ್ ಇಸ್ ನಾಟ್ ಅ ಮ್ಯಾನ್, ಇಟ್ ಇಸ್ ಓನ್ಲಿ ಯುವರ್ ಚಿಲ್ಡ್ರನ್. ಖಂಡಿತವಾಗ್ಲೂ ನಮ್ಮ ಮಕ್ಕಳು ನಮಗೆ ಕಂಪ್ಯಾನಿಯನ್ ಆಗಿ ಬರ್ತಾರೆ.